ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ತುಂಬ ಜನರು ಆ್ಯಡ್ಸೆನ್ಸ್ ಈಗ ಮಾನಿಟೈಸ್ ಯೂಟ್ಯೂಬ್ ಚಾನಲ್ ಈಗ ಆ್ಯಡ್ಸೆನ್ಸ್ ಅಪ್ರೂವಲ್ ಆಗಿ ಮಾನಿಟೈಸ್ ಆಗ್ತಾ ಇದೆ. ಸೊ ಹಲವು ಜನರ ಈಗ ಮಾನಿಟೈಸೇಷನ್ ಕೂಡ ಆನ್ ಆಗಿದೆ. ಆದರೆ ಸ್ನೇಹಿತರೆ ಅದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ದುಡ್ಡು ಮಾಡಬೇಕು ಅನ್ನೋದೇ ತುಂಬ ಜನರಿಗೆ ಗೊತ್ತಿಲ್ಲ. ಯಾಕಂದರೆ ಈಗ ಹೊಸ ಮಾನಿಟೈಸೇಷನ್ ಪಾಲಿಸಿ ಬಂದಾಗಿನಿಂದ ಒಂದು ಲಿಮಿಟೆಡ್ ಕ್ರೈಟೇರಿಯಾ ಕಂಪ್ಲೀಟ್ ಮಾಡಿದ ತಕ್ಷಣ ಮಾನಿಟೈಸ್ ಆಗ್ತಿರೋದು ನೀವು ನೋಡಿರ್ಬೋದು. ಸೊ ಅದು ಎಷ್ಟು ಅನ್ನೋದು ಇಲ್ಲಿ ಹೇಳ್ತೀನಿ. 500 ಸಬ್ಸ್ಕ್ರೈಬರ್ಸ್ ಆಮೇಲೆ 3000 ಗಂಟೆಗೆ ವಾಚ್ ಟೈಮ್ ಕಂಪ್ಲೀಟ್ ಆದರೆ ಚಾನಲ್ ಮಾನಿಟೈಸ್ ಆಗ್ತಾಯಿದೆ. ಅದಾಗಿಯೂ 500 ಸಬ್ಸ್ಕ್ರೈಬರ್ಸ್ ಇಲ್ಲ 3000 ಗಂಟೆಯ ವಾಚ್ ಟೈಮ್ ಆಗಲಿಲ್ಲ, 3 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಬಂದರೂ ಕೂಡ ಚಾನಲ್ ಮಾನಿಟೈಸ್ ಆಗ್ತಾಯಿದೆ. ಸೊ ಇಲ್ಲಿ 3 ವಿಡಿಯೋ ನಿಮ್ಮ 90 ಡೇಸ್ನಲ್ಲಿ ಆ್ಯಕ್ಟಿವ್ ಆಗಿರಬೇಕು ಚಾನಲ್ ಮೇಲೆ. ಸೊ ಈ ಕ್ರೈಟೇರಿಯಾ ಕಂಪ್ಲೀಟ್ ಮಾಡಿ ತುಂಬ ಜನ ಚಾನಲ್ ಕೂಡ ಮಾನಿಟೈಸ್ ಮಾಡ್ಕೊಳ್ತಿದ್ದಾರೆ. ಸೊ ಮಾನಿಟೈಸ್ ಆದ ತಕ್ಷಣ ನಿಮ್ಗೆ ಏನು ಸಿಗುತ್ತೆ ಅಂದರೆ ಇಲ್ಲಿ ಒಂದು 3 ಇಲ್ಲಿ ಆಪ್ಷನ್ಸ್ ನಿಮಗೆ ಅರ್ನಿಂಗ್ ಮಾಡಲಿಕ್ಕೆ ಸಿಗುತ್ತೆ. ಸೊ 3 ಇದರಲ್ಲಿ ಏನು ಅಂದರೆ ಒಂದು ಮೆಂಬರ್ಶಿಪ್ ಸಿಗುತ್ತೆ, ಇನ್ನೊಂದು ಸೂಪರ್ಸ್ ಅಂತ ಸಿಗುತ್ತೆ, ಮೂರನೇದು ಏನಂತೀರ ಶಾಪಿಂಗ್ ಅಂತ ಸಿಗುತ್ತೆ. ಸೊ ಈ 3 ಆಪ್ಷನ್ ನಿಮಗೆ ಇಲ್ಲಿ ಸಿಗುತ್ತೆ ಯಾವಾಗ 500 ಸಬ್ಸ್ಕ್ರೈಬರ್ಸ್ ಆಮೇಲೆ 3000 ಗಂಟೆಯ ವಾಚ್ ಟೈಮ್ ಕಂಪ್ಲೀಟ್ ಆದಾಗ. ಇನ್ನು ಫುಲ್ ಮಾನಿಟೈಸೇಷನ್ ಇದು ಆಫ್ ಮಾನಿಟೈಸೇಷನ್ ಆದಾಗೆ. ಇನ್ನು ಫುಲ್ ಮಾನಿಟೈಸೇಷನ್ ಅಂದರೆ 4000 ಗಂಟೆಯ ವಾಚ್ ಟೈಮ್ ಆಗಿರಬೇಕು, ಆಮೇಲೆ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು, ಇಲ್ಲ ಶಾರ್ಟ್ಸ್ ಮೇಲೆ 10 ಮಿಲಿಯನ್ ವ್ಯೂಸ್ ಬಂದಿರಬೇಕು. ಸೊ ಆಗ ಫುಲ್ ಮಾನಿಟೈಸೇಷನ್ ಆಗುತ್ತೆ. ಆವಾಗ ನಿಮಗೆ ಇನ್ನೂ 2 ಫೀಚರ್ ಎನೇಬಲ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಆವಾಗ ಅರ್ನಿಂಗ್ ಹೆಚ್ಚಾಗುತ್ತೆ. ಸೊ ಅಲ್ಲಿ ನಿಮಗೆ ಶಾರ್ಟ್ಸ್ ಫೀಡ್ ಆ್ಯಡ್ಸ್ ಅಂತ ಸಿಗುತ್ತೆ ಮತ್ತು ವಾಚ್ ಪೇಜ್ ಆ್ಯಡ್ಸ್ ಅಂತ ಒಂದು ಸಿಗುತ್ತೆ. ಸೊ ಈ 2 ನೀವು ಅಲ್ಲಿ ಮಾಡ್ಕೋಬೋದು. ಸೊ ಈ ರೀತಿ ಫುಲ್ ಮಾನಿಟೈಸೇಷನ್ ಆಗುತ್ತೆ. ಇನ್ನು ಈ ಕ್ರೈಟೇರಿಯಾ ಇನ್ನೂ ಯಾರಿಗೂ ಕಂಪ್ಲೀಟ್ ಆಗಿಲ್ಲ. ಇನ್ನೂ 1000 ವಾಚ್ ಅವರ್ಸ್ ಮತ್ತು 500 ಸಬ್ಸ್ಕ್ರೈಬರ್ಸ್ ಇನ್ನೂ ಬರಬೇಕು. ಸೊ ಅದರಿಂದ ಯಾರ್ದು ಇನ್ನೂ ಫುಲ್ ಮಾನಿಟೈಸೇಷನ್ ಆಗಿರಲ್ಲ. ಆದರೂ ಹಾಫ್ ಮಾನಿಟೈಸೇಷನ್ ಆದರೂ ಕೂಡ ನೋಡಿ ಆ್ಯಡ್ಸೆನ್ಸ್ ಅಪ್ಲೈ ಅಪ್ಲೈ ಆಗಿ ಬಂದಿರುತ್ತೆ. ಆದರೆ ಅದಕ್ಕೆ ವೆರಿಫೈ ಮಾಡಬೇಕು ಅಂದರೆ ಅದಕ್ಕೆ ಮಿನಿಮಮ್ $10 ನಿಮ್ಮ ಆ್ಯಡ್ಸೆನ್ಸ್ನಲ್ಲಿ ಆಗಬೇಕು. ಯೂಟ್ಯೂಬ್ನಿಂದ ಅರ್ನಿಂಗ್ ಆಗಿ ಆ್ಯಡ್ಸೆನ್ಸ್ಗೆ ಬರಬೇಕು. ಆವಾಗ ಬಂದಾಗ ಒಂದು ಪಿನ್ ಬರುತ್ತೆ. ಸೊ ಅಡ್ರೆಸ್ ವೆರಿಫೈ ಆದಾಗ ಆ್ಯಡ್ಸೆನ್ಸ್ ಪೂರ್ಣ ವೆರಿಫೈ ಆಗುತ್ತೆ. ಸೊ ಆ $10 ಮಾಡೋದು ಹೇಗೆ, ತುಂಬ ಜನರಿಗೆ ಕನ್ಫ್ಯೂಸ್ ಇದೆ ಹೇಗೆ ಮಾಡೋದು ಅಂತ. ತುಂಬ ಜನ ಮಾನಿಟೈಸ್ ಅಂತೂ ಮಾಡ್ಕೊಂಡಿದ್ದಾರೆ, ಆದರೆ ಅರ್ನಿಂಗ್ ಎಲ್ಲಿಂದ ಬರುತ್ತೆ? ಸೊ ಅರ್ನಿಂಗ್ ಆಗಲ್ಲ. ಸೊ ಅರ್ನಿಂಗ್ ಮಾಡ್ಕೊಳ್ಳಿಕ್ಕೆ ತುಂಬ ಜಬರ್ದಸ್ತ್ ನಿಮಗೆ ಅವಕಾಶ ಇದೆ. ಸೊ ಅದು ನಿಮಗೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗನ್ಸುತ್ತೆ. ಸೊ ಮೆಂಬರ್ಶಿಪ್ನಿಂದ ನೀವು ತುಂಬ ಒಳ್ಳೆ ಅರ್ನಿಂಗ್ ಮಾಡ್ಕೋಬೋದು. ಸೊ ಮೆಂಬರ್ಶಿಪ್ನಿಂದ ಯಾವ ರೀತಿ ಅರ್ನಿಂಗ್ ಮಾಡೋದು ಅನ್ನೋದು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ನಿಮಗೆ ನಾನು ನಾಳೆ ಇಲ್ಲ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ಅದನ್ನು ನೋಡಿ, ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ನಿಮಗಾಗಿ, ಹೇಗೆ ನೀವು ಅರ್ನಿಂಗ್ ಮಾಡ್ಬೋದು ಅನ್ನೋದು. ಸೊ ಅಲ್ಲಿ ನೀವು ನೋಡಿರ್ಬೋದು, ಮೆಂಬರ್ಶಿಪ್ ಆನ್ ಮಾಡಿದ ತಕ್ಷಣ ಕೆಲವರ ಚಾನಲ್ ಮೇಲೆ ನೀವು ವಿಸಿಟ್ ಮಾಡಿದಾಗ ನೋಡಿರ್ಬೋದು ಜಾಯಿನ್ ಬಟನ್ ಅಂತ ಬರುತ್ತೆ. ಸೊ ಇದು ಮೆಂಬರ್ಶಿಪ್ ಆನ್ ಮಾಡಿದಾಗ ಜಾಯಿನ್ ಅನ್ನೋ ಬಟನ್ ಬರುತ್ತೆ. ಸೊ ಜಾಯಿನ್ ಬಟನ್ ಬಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಅಲ್ಲಿ ಅವರಿಗೆ ಶೋ ಆಗುತ್ತೆ ಜಾಯಿನ್ ಬಟನ್. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಜಾಯಿನ್ ಬಟನ್ ಅಲ್ಲಿ ಎನೇಬಲ್ ಆಗಲ್ಲ. ಸೊ ಆವಾಗ ಸಬ್ಸ್ಕ್ರೈಬ್ ಆದಾಗ ಜಾಯಿನ್ ಬಟನ್ಸ್ ಅಲ್ಲಿ ಬರುತ್ತೆ. ಸೊ ಜಾಯಿನ್ ಬಟನ್ಗೆ ಕ್ಲಿಕ್ ಮಾಡಿ ಜಾಯಿನ್ ಆಗಬೇಕು ಅಂದರೆ ಅವ್ರಿಗೆ ಏನಾದರೂ ನೀವು ವ್ಯಾಲ್ಯೂ ಕೊಡಬೇಕು. ಸೊ ಆಗ ಅವರು ಜಾಯಿನ್ ಆಗ್ತಾರೆ. ಸೊ ಅದು ಹೇಗೆ ಕೊಡೋದು ಅನ್ನೋದು ಮೆಂಬರ್ಶಿಪ್ನಲ್ಲಿದೆ. ಅದನ್ನು ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ನಿಮಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ನಾಳೆ ಇಲ್ಲ ನಾಡಿದ್ದು ಒಂದು ವಿಡಿಯೋ ಹಾಕ್ತೀನಿ. ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇನ್ನು ಎರಡನೇದ್ದು ಇದೆ ಸೂಪರ್ಸ್ ಅಂತ. ಸೂಪರ್ಸ್ನಲ್ಲಿ 3 ಆಪ್ಷನ್ ಬರುತ್ತೆ ಸ್ನೇಹಿತರೆ. ಅಲ್ಲಿಯೂ ಕೂಡ ಸೂಪರ್ ಚಾಟ್ 3 ಆಪ್ಷನ್ ಇದೆ, ನೀವು ನೋಡ್ಕೊಳ್ಳಿ. ಸೊ ನಾನಿಲ್ಲಿ ನೋಡಿ ಹೇಳ್ತೀನಿ ನಿಮಗೆ, ಒಂದು ನಿಮಿಷ. ಸೊ ಇಂಟರ್ನೆಟ್ ಆಫ್ ಆಗಿದೆ ಈಗ. ಅದರ ಬಗ್ಗೆ ನಾನು ಸೂಪರ್ಸ್ ಮತ್ತು 3 ಸೂಪರ್ ಚಾಟ್ ಮತ್ತು ಸೂಪರ್ ಥ್ಯಾಂಕ್ಸ್, ಸೂಪರ್ಸ್ ಅಂತ ಈ ರೀತಿ ಏನೋ 3 ಆಪ್ಷನ್ ಅಲ್ಲಿ ಇರುತ್ತೆ. ಸೊ ಇದನ್ನು ನೀವು ಹೇಗೆ ಯೂಸ್ ಮಾಡಬೇಕು ಅಂದರೆ ಲೈವ್ ಬರಬೇಕು. ಲೈವ್ ಬಂದಾಗ ನೋಡಿ, ನೀವು ಲೈವ್ ಬಂದರೆ ಜನ ನಿಮ್ಮನ್ನು ನೋಡಿ, ನಿಮ್ಮ ಕಂಟೆಂಟ್ ನೋಡಿ, ಸೊ ಅಲ್ಲಿ ಇಂಟ್ರ್ಯಾಕ್ಟ್ ಮಾಡುವಾಗ
ಮತ್ತು ಈ ರೀತಿ ಸಬ್ ಚಾನಲ್ ಪ್ರಮೋಷನ್ ಈ ರೀತಿ ಮಾಡ್ತಿರುವಾಗ ಅಲ್ಲಿ ಸ್ವಲ್ಪ ಜನ ನನ್ನ ಚಾನಲ್ ನೋಡಿ ನನ್ನ ಸಬ್ಸ್ಕ್ರೈಬ್ ಆಗಿ ಈ ರೀತಿ ಹೇಳುವಾಗ ಅವ್ರೇನು ಮಾಡ್ತಾರೆ, ಹೈಲೈಟ್ ಆಗಬೇಕು ಅಂಥೇಳಿ ನಿಮಗೆ ಸೂಪರ್ ಚಾಟ್ ಮುಖಾಂತರ ಒಂದು ಸ್ವಲ್ಪ ಪೇಮೆಂಟ್ ಮಾಡ್ತಾರೆ. ಸೊ ಇದನ್ನು ನೀವು ಯೂಸ್ ಮಾಡ್ಕೋಬೇಕು. ಸೊ ಲೈವ್ ಬರಬೇಕು, ಆವಾಗ ಈ ಆಪ್ಷನ್ ಎಲ್ಲ ಎನೇಬಲ್ ಆಗಿದ್ರೆ ನಿಮಗೆ ಅದರಿಂದ ಕೂಡ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಈ ಎರಡು ಆಪ್ಷನ್ ಬಗ್ಗೆ ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ, ಯಾವ ರೀತಿ ನೀವು ಇದನ್ನು ಮಾಡಬೇಕು ಅಂತ. ಇದರಿಂದ ನೀವು ತುಂಬ ಚೆನ್ನಾಗಿ ಅರ್ನಿಂಗ್ ಮಾಡ್ಕೋಬೋದು. ಅದಾದ ಕೂಡಲೇ ಮೂರನೇ ಆಪ್ಷನ್ ಇದೆ ಶಾಪಿಂಗ್ ಅಂತ. ಸೊ ಶಾಪಿಂಗನ್ನು ನೀವು ನೋಡಿರ್ಬೋದು, ಕೆಲವೊಬ್ಬರ ಚಾನಲ್ ಕೆಳಗಡೆ ನೀವು ವಿಡಿಯೋ ನೋಡ್ತಿರುವಾಗ ವಿಡಿಯೋ ಕೆಳಗಡೆ ಒಂದು ಕೆಲವೊಂದಿಷ್ಟು ಐಟಮ್ ತೋರಿಸುತ್ತೆ. ಸೊ ನೀವು ನೋಡಿರ್ಬೋದು, ಚಾನಲ್ ಕೆಳಗಡೆ ಒಂದು ಬ್ಯಾಗ್ ಇರುತ್ತೆ, ಇಲ್ಲ ಟೀ ಶರ್ಟ್ ಇರುತ್ತೆ, ಇಲ್ಲ ಟೀ ಪಾಟ್ ಇರುತ್ತೆ, ಇಲ್ಲ ಮಗ್ ಇರುತ್ತೆ. ಸೊ ಹೀಗೆ ಕೆಲವೊಂದಿಷ್ಟು ಐಟಮ್ ಇರುತ್ತೆ, ಕ್ಯಾಪ್ ಇರುತ್ತೆ. ಸೊ ಅದ್ರ ಮೇಲೆ ಏನಾಗುತ್ತೆ, ಈಗ ನಾನು ಶಾಪಿಂಗ್ ಅಂತ ಇಲ್ಲಿ ಆನ್ ಮಾಡಿದರೆ ಅಲ್ಲಿ ಕೆಳಗಡೆ ವಿಡಿಯೋ ಕೆಳಗಡೆ ಒಂದು ಸ್ವಲ್ಪ ನಿನ್ನ ಐಟಮ್ ತೋರಿಸುತ್ತೆ. ಸೊ ಕ್ಯಾಪ್ ಇರ್ಬೋದು, ಟೀ ಶರ್ಟ್ ಇರ್ಬೋದು, ಇಲ್ಲ ನಮ್ಮ ಚಾನಲ್ ಲೋಗೋ ಇರ್ಬೋದು. ಸೊ ಹೀಗೆ ಬ್ಯಾಗ್ ಇರ್ಬೋದು, ವ್ಯಾನಿಟಿ ಇರ್ಬೋದು ನಿಮ್ಮದು, ಆಮೇಲೆ ಕಪ್ ಇರ್ಬೋದು. ಅದ್ರ ಮೇಲೆ ನನ್ನ ಈ ಚಾನಲ್ ಲೋಗೋ ಕಾಣ್ತಾ ಇರ್ತಾರೆ, ನೀವು ನೋಡಿರ್ಬೋದು. ಸೊ ಅದನ್ನು ಯಾರಾದರೂ ಪರ್ಚೇಸ್ ಮಾಡಿದರೆ ಸಮ್ ಪರ್ಸೆಂಟೇಜ್ ಕಮಿಷನ್ ನಿಮಗೂ ಕೂಡ ಅಲ್ಲಿ ಸಿಗುತ್ತೆ. ಸೊ ಹೀಗೆ ನೀವು ಅರ್ನಿಂಗ್ ಮಾಡ್ಕೋಬೋದು. ಸೊ ಅಲ್ಲಿ ಮೂರು ಆಪ್ಷನ್ ಇದೆ ನಿಮಗೆ ಶಾಪಿಂಗಾಗಿ. ಸೊ ನಿಮ್ಮ ಸ್ವಂತ ಸೈಟ್ ಮಾಡಿಯೂ ಕೂಡ ನೀವು ಅಲ್ಲಿ ಲಿಂಕ್ ಮಾಡ್ಬೋದು. ಇನ್ನು ಎರಡು ಬೇರೆ ಬೇರೆ ಶಾಪಿಫೈಯಲ್ಲಿ ಅದನ್ನು ನೀವು ಸೈಟನ್ನು ಮಾಡಿಕೊಂಡು ಅಲ್ಲಿ ನೀವು ಅದನ್ನು ಲಿಂಕ್ ಮಾಡ್ಬೋದು. ಆಮೇಲೆ ನಿಮ್ಮ ಪ್ರಾಡಕ್ಟ್ ಏನಾದರೂ ಇದ್ದರೆ ಅಲ್ಲಿ ಲಿಸ್ಟ್ ಮಾಡಿಯೂ ಕೂಡ ಅಲ್ಲಿ ನೀವು ಲಿಂಕ್ ಮಾಡ್ಬೋದು. ಅದಲ್ಲದೆ ಸ್ಪ್ರೇಯಿಂಗ್ ಅಂತ ಇದೆ, ಇನ್ನೊಂದು ಒಟ್ಟೆ ಮೂರು ಆಪ್ಷನ್ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡು ಕೂಡ ನೀವು ಅಫಿಲಿಯೇಟ್ ಅರ್ನಿಂಗನ್ನು ನೀವು ಮಾಡ್ಕೋಬೋದು. ಸೊ ಅದನ್ನು ಆನ್ ಮಾಡಿದರೆ ನಿಮ್ಮ ವಿಡಿಯೋದ ಕೆಳಗಡೆ ಆ ಪ್ರಾಡಕ್ಟ್ ಲಿಸ್ಟ್ ತೋರಿಸ್ತಾ ಇರುತ್ತೆ. ಸೊ ಯಾರಿಗಾದರೂ ಅದು ಇಷ್ಟ ಆಯಿತು ಅಂದರೆ ಅದನ್ನು ಕ್ಲಿಕ್ ಮಾಡಿ ಅವರು ಪರ್ಚೇಸ್ ಮಾಡಿದರೆ ಅಲ್ಲಿ ನಿಮಗೆ ಪರ್ಸೆಂಟೇಜ್ ತುಂಬ ಒಳ್ಳೆ ಅರ್ನಿಂಗ್ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ. ಅದು ಕೂಡ ಯೂಟ್ಯೂಬ್ನಲ್ಲೇ ಬಂದು ಬೀಳುತ್ತೆ, ಅದು ತೋರಿಸುತ್ತೆ. ಸೊ ನೆಕ್ಸ್ಟ್ ಮಂತ್ ಅದು ಆ್ಯಡ್ಸನ್ಸ್ಗೆ ಬಂದುಬಿಟ್ಟು 11ನೇ ತಾರೀಕಿಗೆ ಆ್ಯಡ್ಸನ್ಸ್ಗೆ ಆ ಅಮೌಂಟ್ ಬಂದು ಸೇರುತ್ತೆ. ಆಮೇಲೆ ನಿಮಗೆ ಆ ಅಮೌಂಟು 21ನೇ ತಾರೀಕಿಗೆ ರಿಲೀಸ್ ಆಗಿ 26ನೇ ತಾರೀಕಿನ ಒಳಗಡೆ ಆ ಪೇಮೆಂಟ್ ನಿಮಗೆ ರಿಸೀವ್ ಆಗುತ್ತೆ. ಸೊ ಈ ರೀತಿ ನೀವು ಈಗ ಬಂದಿರುವಂಥ ಆಪ್ಷನನ್ನು ಯೂಸ್ ಮಾಡಿಕೊಂಡು ಒಳ್ಳೆ ಅರ್ನಿಂಗ್ ಕೂಡ ಮಾಡ್ಬೋದು. ತುಂಬ ಜನ ಮಾಡ್ತಾ ಇಲ್ಲ, ನಾನು ನೋಡಿದ್ದೀನಿ, ಅವ್ರಿಗೆ ಅರ್ಥ ಆಗ್ತಿಲ್ಲ ಯಾವ ರೀತಿ ಮಾಡಬೇಕು, ಏನು ಮಾಡಿದರೆ ಅದರಿಂದ ಅರ್ನಿಂಗ್ ಆಗುತ್ತೆ ಅಂತ. ಸೊ ಅದನ್ನು ಹೇಗೆ ನಾವು ಮಾಡಬೇಕು ಅನ್ನೋದು ಒಂದೊಂದು ಪ್ರಾಡಕ್ಟ್ ಮೇಲೆ, ಅಂದರೆ ಮೆಂಬರ್ಶಿಪ್, ಸೂಪರ್ಸ್ ಮತ್ತು ಶಾಪಿಂಗ್ ಬಗ್ಗೆ ಈ ಮೂರು ಟಾಪಿಕ್ ಮೇಲೆ ಒಂದೊಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಸೊ ಅದರಿಂದ ನೀವು ಅರ್ನಿಂಗ್ ಮಾಡಲಿಕ್ಕೆ ಸಾಧ್ಯ ಸ್ನೇಹಿತರೆ. ಆದಷ್ಟು ಬೇಗ $10 ಕಂಪ್ಲೀಟ್ ಮಾಡಿಕೊಂಡು ನೀವು ನಿಮ್ಮ ಆ್ಯಡ್ಸನ್ಸನ್ನು ವೆರಿಫೈ ಮಾಡಿಕೊಂಡ್ರೆ, ಅಡ್ರೆಸ್ ವೆರಿಫಿಕೇಷನ್ ಆಯಿತು ಅಂದರೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕಲಿಕ್ಕೆ ಇದು ಎಲ್ಲ ಅವಕಾಶ ಇರುತ್ತೆ. ಮತ್ತು ಟ್ಯಾಕ್ಸ್ ಫಾರ್ಮ್ ತುಂಬಬೇಕು, ಇದೆಲ್ಲ ಮಾಡಬೇಕಾಗಿರುತ್ತೆ. ಸೊ ಇದೆಲ್ಲ ಮಾಡಲಿಕ್ಕೆ ನಿಮಗೆ $10 ನೀವು ಕಂಪ್ಲೀಟ್ ಮಾಡಿದರೆ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅರ್ನಿಂಗ್ ಮಾಡಲಿಕ್ಕೆ ಅವಕಾಶ ಇದೆ, ಆದರೆ ನೀವು ಇದನ್ನು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ಅನಿಸ್ತಾ ಇದೆ. ಸೊ ಇದು ಹೇಗೆ ಮಾಡೋದು ಅನ್ನೋದು ಒಂದೊಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಒಂದೊಂದು ವಿಡಿಯೋ ಮಾಡಿ, ನಾನು ಆ್ಯಕ್ಚುಲಿ 3 ವಿಡಿಯೋ ಆಗುತ್ತೆ, ಆ 3 ವಿಡಿಯೋನ ಮಾಡಿ ನಾನು ನಿಮಗೆ ಈ 2-3 ದಿನದಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ತುಂಬ ಒಳ್ಳೆಯ ಅವಕಾಶ ಇದೆ, ಮುಂದೆ ಹಾಕ್ತೀನಿ ವಿಡಿಯೋ. ಆ ವಿಡಿಯೋ ನೋಡಿ ನೀವು ಅರ್ನಿಂಗ್ ಮಾಡಲಿಕ್ಕೆ ಎಲಿಜಿಬಲ್ ಆಗಿಬಿಡ್ತೀರಾ. ಸೊ ಹಾಗಾಗಿ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ನೀವಿನ್ನೂ ಹೊಸದಾಗಿ ನಮ್ಮ ಚಾನಲ್ ಮೇಲೆ ಬಂದಿದ್ದರೆ ನೀವು ಕೂಡ ಯೂಟ್ಯೂಬ್ ಮೇಲೆ ಚಾನಲ್ ಮಾಡಿ ಆ್ಯಡ್ಸನ್ಸ್ ಅಪ್ಲೈ ಮಾಡಿದರೆ, ಮತ್ತು ಮುಂದೆ ಮಾಡು ನಿಟ್ಟಿನಲ್ಲಿ ಇದ್ದರೆ, ಸೊ ಇದೆಲ್ಲ ಒಂದು ಸರಿ ನೋಡಿದರೆ ನಾಲೆಜ್ ಇದ್ದರೆ ಏನೂ ಹಾಳಾಗಲ್ಲ. ಸೊ ಬಂದ ತಕ್ಷಣ ಅದಕ್ಕೆ ಯುಟಿಲೈಸ್ ಮಾಡ್ಕೋಬೋದು. ಸೊ ಆ ರೀತಿ ನೀವು ಮಾಡಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿಡಿ. ಯಾಕಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದರೆ ಅದ್ರ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಆದರೆ ಬೆಲ್ ನೋಟಿಫಿಕೇಷನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿರೋಲ್ಲ. ಸೊ ಹಾಗಾಗಿ ಹಾಕಿರೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗಲ್ಲ. ಆಲ್ಮೋಸ್ಟ್ 800 ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ ಮೇಲಿದ್ದಾರೆ.
ಸೊ 300-400 ಈ ರೀತಿ ವ್ಯೂಸ್ ಬರ್ತಿದೆ. ಸೊ ತುಂಬ ಒಳ್ಳೆ ಕಂಟೆಂಟ್ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಆದರೂ ಕೂಡ ಜನ ನೋಡ್ತಿಲ್ಲ ಅಂದರೆ ಅದಕ್ಕೆ ಕಾರಣ ನೀವು ಬೆಲ್ ಐಕನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿರಲ್ಲ. ಹಾಗಾಗಿ ನಿಮ್ಮಿಂದ ಅದು ಚಾನಲ್ ಮೇಲಿನ ಅಪ್ಲೋಡ್ ಮಾಡಿರೋ ವಿಡಿಯೋ ಮಿಸ್ ಆಗಿಬಿಡುತ್ತೆ. ಸೊ ಹಾಗೆ ಮಾಡಬೇಡಿ, ಸಬ್ಸ್ಕ್ರೈಬ್ ಆಗಿರ್ತೀರಾ, ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ, ಅದರಿಂದ ನಿಮಗೆ ನೋಟಿಫಿಕೇಶನ್ ಸಿಕ್ಕರೆ ವಿಡಿಯೋ ಮಿಸ್ ಆಗಲ್ಲ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಇಂಥದ್ದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ಟಾಪಿಕ್ ನೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.